ಹರೇ ಶ್ರೀನಿವಾಸ. ಹರಿಕಥಾಮೃತ ಸಾರದ ಉದಾತ್ತ ಸಂಧಿಗೆ, ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಮತ್ತು ಈ ರಸಪ್ರಶ್ನೆಯ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ತಮ್ಮ ಹೆಸರು ಜೋರಾಗಿ ಹೇಳಿಮ್ಮ. ಹರೇ ಶ್ರೀನಿವಾಸ. ಚಂದ್ರಿಕಾ ವಿಜೇಂದ್ರ ಅಂತ ನಾನು. ಚಂದ್ರಿಕಾ ವಿಜೇಂದ್ರ. ಎಲ್ಲಮ್ಮ ಇರೋದು? ನಾನಿರೋದು ಉತ್ತರಹಳ್ಳಿನಲ್ಲಿ. ಉತ್ತರಹಳ್ಳಿ. ಓಕೆ. ಈ ಕಾರ್ಯಕ್ರಮಕ್ಕೆ ತಮಗೆ ಬಂದಿದ್ದಕ್ಕೆ ಮೊದಲು ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೇನೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡಬಹುದಾ? ಓಕೆ ಓಕೆ. ರೇಣುಕಾತ್ಮಜನು ಯಾರು? ರೇಣುಕಾತ್ಮಜನು ಯಾರು? ರೇಣುಕಾತ್ಮಜ ಅಂದ್ರೆ ಪರಶುರಾಮ ರೂಪಿ ಪರಮಾತ್ಮ. ಜೋರಾಗಿ ಹೇಳಿ. ಪರಶುರಾಮ ರೂಪಿ ಪರಮಾತ್ಮನಿಗೆ ರೇಣುಕಾತ್ಮಜ ಅಂತ ಹೇಳ್ತಾರೆ. ಅದು ಪರಶುರಾಮ ದೇವರು ಒಟ್ಟಿನಲ್ಲಿ ಅಲ್ವಾ? ಓಕೆ ಓಕೆ. ಇನ್ನ ಚಪ್ಪಾಳೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಳೆಗಾಲದ ಋತುವಿಗೆ ಏನೆಂದು ಕರೆಯುತ್ತಾರೆ? ವರ್ಷ ಋತು ಅಂತ ಹೇಳ್ತಾರೆ. ವರ್ಷ ಋತು ಅಂತ ಕೇಳ್ತಾರೆ. ಸರಿಯಾದ ಉತ್ತರ. ಮಳೆಗಾಲದ್ದಾಯ್ತು, ಈಗ ಮುಂದೆ ಬರಬೇಕಾಗಿತ್ತು. ಈಗಿರೋದು ವಸಂತ ಋತು. ಓಕೆ. ಇನ್ನು ಮುಂದಿನ ಪ್ರಶ್ನೆಗೆ ತಮಗೆ ಬರ್ತಾ ಇದ್ದೀನಿ. ಜೀವನ ಸ್ವರೂಪ ದೇಹದ ಹೃದಯಾಂತ ವ್ಯಾಪಿಸಿರುವ ಇದಾಗ್ತಾ ಇದೆಯಲ್ಲ, ಜೀವನ ಸ್ವರೂಪ ದೇಹದ ಹೃದಯಾಂತ ವ್ಯಾಪಿಸಿರುವ ಪರಮಾತ್ಮನ ರೂಪ ಯಾವುದು? ಪ್ರಾದೇಶ ನಾಮಕ. ಜೋರಾಗಿ. ಪ್ರಾದೇಶ ನಾಮಕ. ಸರಿಯಾದ ಉತ್ತರ. ಪರಮಾತ್ಮನ ಜೀವನ ಸ್ವರೂಪ ದೇಹದ ಹೃದಯಾಂತ ವ್ಯಾಪಿಸಿರುವ ಪರಮಾತ್ಮನ ರೂಪ ಪ್ರಾದೇಶ ರೂಪ ಅಂತ ಹೇಳಿದರೆ ಹೃದಯ ಕಮಲ, ಪಂಚಕಮಲ, 8 ದಳದ ಸುಂದರ ಕಮಲ, ಅನಾಹತದ ಶುದ್ಧ ಧ್ವನಿಯ ಕೇಳಿ ಕೇಳಿ ನಲಿ ಮನವೇ ಅಲ್ವಾ? ಸುಂದರವಾದಂಥ ಒಂದು ಏನಂತಂದ್ರೆ, ಈ ಒಂದು ಪರಮಾತ್ಮನ ಪ್ರಾದೇಶ ಯಾವುದೇ ರೂಪ ಆಗಲಿ ಪರಮಾತ್ಮನ ಸುಂದರವಾದಂತೆ ಸುಂದರಕ್ಕೆ ಸುಂದರ, ನೂತನಕ್ಕೆ ನೂತನ ಅಲ್ವಾ? ತುಂಬ ಚೆನ್ನಾಗಿದೆ. ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗಿಂತ ಮೊದಲು ತಾವು ಏನು ಮಾಡ್ಕೊಂಡಿದ್ದೀರಾ? ತಮ್ಮ ಹವ್ಯಾಸ ಆಗಲಿ, ತಮ್ಮ ಇದಾಗಲಿ, ತಮ್ಮ ಒಂದು ಎಕ್ಸಾಮಿನೇಷನ್ಸ್ ಆಗಲಿ, ಅಥವಾ ಓದಿದ್ದಾಗಲಿ, ಅಥವಾ ಇದಾಗಲಿ, ಯಾವುದೋ ಒಂದು ಒಟ್ಟಲ್ಲಿ. ನಾನು ಇದ್ರ ವೃತ್ತಿಯಲ್ಲಿ ನಾನು ಅಧ್ಯಾಪಕಿ ಆಗಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರೆ ಸ್ಕೂಲ್ನಲ್ಲಿ ಟೀಚರ್ ನಾನು ಸೇವೆ ಸಲ್ಲಿಸಿದ್ದೀನಿ ಮೇಡಮ್. ಆ ನಂತರದಲ್ಲಿ ನಾನು ಅಧ್ಯಾತ್ಮಕ್ಕೆ ಸ್ವಲ್ಪ ಹೆಜ್ಜೆ ಇಡಕ್ಕೆ ಪುಟ್ಟ ಪುಟ್ಟ ಹೆಜ್ಜೆನ ನಾನು ನಿಮ್ಮ ವಿದ್ಯಾಲಯದಲ್ಲೇ ಶುರು ಮಾಡಿದ್ದೀನಿ. ಮತ್ತೆ ಈಗ ನಿಮ್ಮ ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ರಿ. ಅದು ಏನೇನ್ ಮಾಡಿದೀರಾ ಪರೀಕ್ಷೆಗಳು ತಾವು? ನಾನು ಮೊದಲು ನೀವು ಕಂಡಕ್ಟ್ ಮಾಡ್ತಾ ಇದ್ದಂತ ಪರೀಕ್ಷೆಗೆ ಕಾತುರವಾಗಿ ಕಾಯ್ತಾ ಇದ್ದೆ. ಏನು ನೆಕ್ಸ್ಟ್ ಏನು ಅಂತ. ಪರಶುರಾಮ್ ಬೆಟ್ಗೆರೆ ಸರ್ ತುಂಬಾ ಚೆನ್ನಾಗಿ ನಾವು ಪುಸ್ತಕಗಳನ್ನೆಲ್ಲ ನಮ್ಗೆ ಓದಲು ಕೊಡ್ತಾ ಇದ್ರು. ಪುಸ್ತಕಗಳ ಮೂಲಕ ನಿಮಗೆ ಹರಿಕಥಾಮೃತ ಸಾರ ಒಂದು ಪರೀಕ್ಷೆನ ಮೊದಲು ತಗೊಂಡೆ. ನಂತರ ಗೀತಾ ಪರೀಕ್ಷೆ ಬರೆದೆ, ಭಾಗವತ ಬರೆದೆ. ಹಾಗೆ ಅನೇಕ ಅನುಗ್ರಹ ಇದು PhD ಕೂಡ ನಾನು ಭಾರತೀಯ ವಿದ್ಯಾಲಯದಲ್ಲೇ ಮಾಡಿಕೊಂಡ್ರೆ. ಮತ್ತೆ ಅನಂತರದಲ್ಲಿ ನಾನು ಮುಂದೇನು ಸ್ವಲ್ಪ ಓದ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಾನು ಇದನ್ನ ಮುಂದುವರಿಸಿದೆ. ಫ್ಲಾರಿಡಾ ಯೂನಿವರ್ಸಿಟಿಯಿಂದನೂ ಕೂಡ ನಾನು PhD ಎಲ್ಲ ನಿಮ್ಗಳ ಆಶೀರ್ವಾದ. ಮತ್ತೆ ಮುಂದೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಇಷ್ಟೆಲ್ಲ ಮಾಡ್ಕೊಂಡಿದ್ದೀರಾ, ಅದನ್ನ ಹೇಗೆ ನೀವು ಸಮಾಜಕ್ಕೆ ಅದನ್ನ ನಿಮ್ಮ ಸೇವೆಯನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀರಾ? ಅದೇ ಮೇಡಮ್, ನಾನು ಈಗ ಕೃತಿಗಳು, ದಾಸರು ಕೊಟ್ಟಂತಹ ಕೃತಿಗಳ ಮೇಲೆ ಒಂದು ಅನುಸಂಧಾನ ಪೂರ್ವಕವಾಗಿ ಅರ್ಥಗಳನ್ನ ಬರೆಯೋದು. ಆಮೇಲೆ ನನ್ಗೆ ಸ್ವಲ್ಪ ಬರವಣಿಗೆನಲ್ಲೂ ಸ್ವಲ್ಪ ಆಸಕ್ತಿ ಇದೆ. ಸೊ ಹಾಗಾಗಿ ಕೆಲವು ಪತ್ರಿಕೆಗಳಲ್ಲಿ ಬರೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈಗ. ಇಂಟ್ರೆಸ್ಟ್ ಎಲ್ಲದರಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಬೇಕು, ಅದಕ್ಕೆ ಭಾಗವಹಿಸ್ಲಿಕ್ಕೂ ಇಲ್ಲಿ ಇಂಟ್ರೆಸ್ಟ್ ಆಗಿ ಬಂದಿದ್ದೀರಾ. ತಮ್ಗೆ ಕೊನೆಯ ಒಂದು ಪ್ರಶ್ನೆಗೆ ಬರೋಣ ಬನ್ನಿ. ಯಾವುದರಲ್ಲಿ ನಿರಾಶೆಯಿಂದ ಇರಬೇಕು? ಯಾವುದರಲ್ಲಿ ನಿರಾಶೆಯಿಂದ ಇರಬೇಕು? ಈಗ ಪ್ರಾಕೃತ ವಿಷಯಗಳಲ್ಲಿ ನಾವು ನಿರಾಶೆ. ಸರಿಯಾದ ಉತ್ತರ. ಇನ್ನ ಸ್ವಲ್ಪ ಜೋರಾಗಿ
ಪ್ರಾಕೃತ ವಿಷಯಗಳಲ್ಲಿ ನಾವು ನಿರಾಸೆಯಿಂದ ಇರಬೇಕು, ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಅದಕ್ಕೆ ಸದಾ ಇವ್ರು, ಇಡಬೇಕು. ಪ್ರಾಕೃತ ಇದರಲ್ಲಿ ರಿಸೈನ್ ಮಾಡಿ ಯಾಕಂದ್ರೆ ಈ ಒಂದು ಆಧ್ಯಾತ್ಮಿಕ ವೃತ್ತಿಯಲ್ಲಿ ಹೆಚ್ಚಿಗೆ ನೀವು ತೊಡಗಿಸ್ಕೊಂಡಿದ್ದೀರಾ. ಹಾಗೇನೆ ಎಲ್ಲ ಅಷ್ಟೇ ಫಾಸ್ಟ್ ಆಗಿ ತಾವು ಪ್ರಾಧ್ಯಾಪಕಿನೂ ಆಗಿರೋದ್ರಿಂದ ಫಾಸ್ಟ್ ಆಗಿ ಎಲ್ಲ ಪರೀಕ್ಷೆಗಳನ್ನು ಮುಗಿಸ್ಕೊಂಡು PhD ಮುಗಿಸ್ಕೊಂಡು ಈಗ ಜನಗಳಿಗೆ ಒಂದು ಸೇವೆ ಆಗಲಿ ಸಮಾಜಕ್ಕೆ ಅಂತ ನೀವು ಕೆಲವು ಪ್ರಬಂಧಗಳನ್ನು ಬರಿತಾ ಇದ್ದೀರಿ ಮತ್ತು ಇದನ್ನ ಕೆಲವು ಹಾಡುಗಳನ್ನ ಹೇಳ್ಕೊಡ್ತೀರಿ ಮತ್ತೆ ಹರಿಕಥಾಂಸರನ್ನು ಕೂಡ ಹೇಳ್ಕೊಡ್ತೀರಾ? ನಾನು ಹೇಳ್ಕೊಡ್ತೀನಿ. ನನ್ನ ಒಳ್ಳೆದು. ತಿಳಿದ ಮಟ್ಟಿಗೆ ಯಥಾಮತಿ ಹೇಳ್ಕೊಡ್ತೀನಿ. ಒಳ್ಳೆಯದು. ತುಂಬಾ ಸಂತೋಷಮ್ಮ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಜೊತೆಗೆ ತಮ್ಮ ಒಂದು ಎಲ್ಲ ಸಮಾಜದ ದೃಷ್ಟಿಯಿಂದ ತಾವು ಮಾಡಿರುವಂತಹ ಕಾರ್ಯಕ್ರಮ ಮಾಡ್ತಾ ಇರೋದು ಮತ್ತು ಮುಂದೆ ಮಾಡೋದು ಎಲ್ಲ ಹೇಳಿದ್ರಿ. ಎಲ್ಲ ತುಂಬಾ ಸಂತೋಷಮ್ಮ. ನಮಸ್ಕಾರ. ಹರೇ ಶ್ರೀನಿವಾಸ.